ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮಗನ ಮೊದಲನೇ ವರ್ಷದ ಬರ್ತಡೇ. ಸೊ ಎದ್ಬಿಟ್ಟು ಬೇಗ ಇಲ್ಲೆಲ್ಲ ಆಟ ಆಡ್ತಾ ಇದ್ದೇನೆ. ಈಚೆ ಎಲ್ಲ ಮಳೆ ಬೇರೆ ಬರ್ತಾ ಇತ್ತು ಫ್ರೆಂಡ್ಸ್. ಬೆಳಗ್ಗೆನೇ ಫುಲ್ಲು ಮಳೆ ಇಟ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಸ್ಪೆಷಲ್ ಏನು ಮಾಡಿಲ್ಲ, ಮೊನ್ನೆಲ್ಲ ಮಾಡಿದ್ವಿ ನಾನ್ ವೆಜ್ಜು ಮತ್ತು ಸ್ವೀಟು ಸಹ ಮಾಡಿದ್ವಿ. ಸೊ ಅದಕ್ಕೆ ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ನಾಷ್ಟಕ್ಕೆ. ಪಾಪಗೂ ಬಿಸಿಬೇಳೆ ಬಾತೆ ತಿನ್ನಿಸಿದ್ವಿ. ಸೊ ಅವನು ನಾಷ್ಟ ಮಾಡಿ ಮಲ್ಕೊಂಡ. ನಮ್ಮಮ್ಮ ಇಲ್ಲಿ ಕಸ ಗುಡಿಸ್ಕೊಟ್ರು. ನಾನು ನೆಲ ಎಲ್ಲ ಒರೆಸ್ದೆ. ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಬೇಗ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪಾಪುಗೂ ಅವನು ಮಲ್ಕೊಂಡಿದ್ದ. ಸೊ ಅವನಿಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಸ್ನಾನ ಮಾಡಿಸಿದ್ವಿ. ಅವನು ಸ್ನಾನ ಎಲ್ಲ ಮಾಡಿಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾನೆ ಈಚೆ ಅವ್ರ ತಾತವ್ರ ಜೊತೆ ಎಲ್ಲ. ಇವತ್ತು ಕೋಲ್ಡ್ ವೆದರ್ ಬೇರೆ ಇತ್ತಲ್ಲ, ಬೆಳಗಿನ ಮಳೆ ಬೇರೆ ಬರ್ತಾ ಇತ್ತಲ್ಲ. ಸೊ ಅವನಿಗೆ ಫುಲ್ ಕವರ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಬಟ್ಟೆ ಹಾಕಿದ್ದೀವಿ. ಫುಲ್ಲು ದೊಗ್ಲೆ ಇದು ನಮ್ಮ ರಿಲೇಟಿವ್ ಅವ್ರು ಕೊಟ್ಟಿದ್ದು. ಸೊ ಫುಲ್ಲು ದೊಗ್ಲೆ ಆಗುತ್ತೆ ಅವನಿಗೆ. ಬೆಚ್ಚಗೆ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಇಟ್ಟಿದ್ವಿ. ಫುಲ್ಲು ಕಾಲೇ ಕಾಣಿಸ್ತಾ ಇರಲಿಲ್ಲ, ಹಂಗೆ ಒಂಥರ ಮೀನ್ ಥರ ಓಡಾಡ್ತಾ ಇದ್ದ ಫುಲ್ಲು ಈಚೆ ಎಲ್ಲ. ತಿರ್ಗಾ ನಾವು ಹೊಸ್ಲಿಗೆ ಬಟ್ಟೆ ಇಡ್ತೀವಲ್ಲ, ಸೊ ಅದನ್ನೆಲ್ಲ ತಕ್ಕೊಂಡು ಅವನು ಒಣಗಿಟ್ಕೊಳ್ಳೋದು, ಬಟ್ಟೆಗೆಲ್ಲ ಬಳ್ಕೊಳೋದು ಅವನ್ನೆಲ್ಲ ಮಾಡ್ತಾ ಇರ್ತಾನೆ ಜಾಸ್ತಿ ಅವನು. ಅದು ಕೈ ತುಂಬಾ ಸಿಗಲ್ಲ, ಅದು ಚಿಕ್ಕ ಮಸ್ತಾಗಿದ್ವಿ ಎಲ್ಲ 14-15 ಅಲ್ಲೆಲ್ಲ ಇರ್ತಾವ. ಒಂದ್ 2-3 ಜನ ಐತಿ. ಎರಡು ಪ್ಲಾಸ್ಟಿಕ್ಸ್ ಇಲ್ಲ. ಅದು ಡಬ್ಬಳಿಗೆ ಹಾಕಿರೋ ಬಾಲ್ಗಳನ್ನೆಲ್ಲ ತೇಲ್ತಿರ್ತಾವಲ್ಲ, ಚೆನ್ನಾಗಿ ಆಟ ಆಡ್ತೀನಿ. ಅಪ್ಪ ಪ್ಲೇನ್ ಕಿಸ್ ಕೊಡಪ್ಪ. ಅಪ್ಪ ಪ್ಲೇನ್ ಕಿಸ್ ಮೇಲಿಂದ ಎಸಿತಾನೆ. ಕೊಡು ಬಾಯ್ ಮಾಡ್ತಾನೆ ಅಂತ. ಇಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗವನೆ. ಬಾಯ್ ಮಾಡು, ಪ್ಲೈನ್ ಕಿಸ್ ಕೊಡು ಅಂದರೆ ಎಲ್ಲ ಕೊಡ್ತಾ ಇದ್ದ ಎಲ್ಲರಿಗೂ. ಗಾಡಿ ಕೀ ತೆಗಿಯಕ್ಕೆ ನೋಡ್ತಾ. ಇಲ್ಲೇ ನಮ್ಮ ಮನೆ ಹತ್ರ ಕೋಟೆ ಆಂಜನೇಯ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ. ಈ ದೇವಸ್ಥಾನ ಪ್ರತಿದಿನ ತೆಗೆದಿರುತ್ತೆ ಫ್ರೆಂಡ್ಸ್. ಬೆಳಗಿನ ಜಾವ 5 ಗಂಟೆಯಿಂದ ನೈಟು 8:30-9 ಗಂಟೆವರೆಗೂ ತೆಗಿತಾರೆ ಅನಿಸುತ್ತೆ. ಪ್ರತಿದಿನ ತೆಗೆದಿರುತ್ತೆ. ಇದು ರೋಡ್ ಸೈಡಲ್ಲೇ ಇರೋದು. ತುಂಬ ಜನ ಹೊಸ ಬೈಕು ಗಾಡಿ ತರ್ತಾರಲ್ಲ, ಸೊ ಅದರ ತಂದಾಗೆಲ್ಲ ಇಲ್ಲೇ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಬರ್ತಾ ರೋಡಲ್ಲಿ ಕಾಂಗ್ರೆಸ್ದು ಏನೋ ದೊಡ್ಡ ಕಟೌಟ್ ಎಲ್ಲ ಹಾಕಿದ್ರು. ಬಟ್ ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಏನೋ ವಂಡ್ರಲ್ಲಾದಲ್ಲಿ ಏನೋ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಂತ ಅಂದರು ನಮ್ಮ ಮನೆಯವರು. ಬಂದು ಇಲ್ಲಿ ಮೊಸರು ಬಜ್ಜಿ ಮತ್ತು ಬಿಸಿ ಅನ್ನ ಮಾಡಿದ್ದೆ. ಎಲ್ಲರೂ ಊಟ ಮಾಡಿದ್ರು. ಇಲ್ಲಿ ನಾನು, ನಮ್ಮ ಮನೆಯವರು, ನಮ್ಮ ಅಪ್ಪಾಜಿ ಎಲ್ಲ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಜೀಪ್ ತಗೊಳ್ಳೋಕ್ಕೆ. ಸೊ ನಮ್ಮ ಪಾಪುಗೆ ನಮ್ಮ ಅಪ್ಪಾಜಿ ಬರ್ತಡೇಗೆ ಜೀಪ್ ಕೊಡಿಸ್ತಿದ್ದಾರೆ. ಸೊ ಅದಕ್ಕೆ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ರಾಮನಗರದಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ವಿ.
ಅದ್ರ ಅಂಗಡಿ ನೇಮ್ ಬಂದು ಎಸ್ ಕೆ ಟಾಯ್ಸೋ ಏನೋ ಇದೆ. ಸೊ ಅಲ್ಲಿ ಹೋಗಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಒಂದು ಚಿಕ್ಕವನಿದ್ದಾಗಿಂದನೂ ಹೇಳ್ತಾ ಇದ್ರು, ಜೀಪ್ ಕೊಡಿಸ್ಬೇಕು, ನಿಮ್ಮ ಮನೆ ಹತ್ರ ಎಲ್ಲ ಜಾಗ ಇದೆ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ, ಸೊ ಅದಕ್ಕೆ ಕೊಡಿಸ್ಬೇಕು ಅಂತ ಎಲ್ಲ ತುಂಬ ದಿನದಿಂದ ಹೇಳ್ತಾ ಇದ್ರು. ಸೊ ಇಲ್ಲೇ ತಗೊಳ್ಳೋಣ ಅಂತ ಎಲ್ಲ ನೋಡಿದ್ವಿ. ಸೊ ಇಲ್ಲಿಂದ ಬೇರೆ ತುಮಕೂರಿಂದ ಬೇರೆ ತೊಗೊಂಬರೋಕ್ಕೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಬಂದು ಕೊಡಿಸ್ತೀನಿ ಅಂತ ಅಂದಿದ್ರು. ಸೊ ಅದಕ್ಕೆ ಅವ್ನ ಬರ್ಡೇ ದಿನವೇ ಕೊಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಅವ್ರ ತಾತನ ಜೊತೆ ಹೋಗ್ಬಿಟ್ಟು ಏನೇನೋ ಆಟ ಆಡ್ಕೊಂಡು ಕೂತಿದ್ದ. ಗಾಡಿಗಳೆಲ್ಲ ಹೋಗ್ತಾ ಇದ್ವಲ್ಲ, ಸೊ ಅವನ್ನೆಲ್ಲ ನೋಡ್ಬಿಟ್ಟು ಬಾಯ್ ಬಾಯ್ ತಾತ ಅಜ್ಜಿ ಅಂತ ಏನೇನೋ ಎಲ್ಲ ಮಾತಾಡ್ತಾ ಇದ್ದ. ಅವ್ರ ತಾತನ ಜೊತೆ ಕೂತ್ಕೊಂಡು ಬಸ್ ಬಿಡೋದು, ನನ್ನನ್ನು ಚಚ್ಚಿ ಅಂತ ಎಲ್ಲ ಕರೆಯೋದು ಕಲ್ತ್ಕೊಂಡ್ಬಿಟ್ಟವನೆ. ಫೈನಲಿ ಅಂಗಡಿ ಹತ್ರ ಬಂದ್ವಿ. ಎಸ್ ಕೆ ಟ್ರೇಡರ್ಸ್ ಇದು ಅಂಗಡಿ ರಾಮನಗರದಲ್ಲಿದೆ. ಸೊ ಅದೇ ಅಂಗಡಿಗೆ ಬಂದಿದ್ವಿ. ತುಂಬ ಬೈಕ್ಸು, ಸೈಕಲ್ಲು, ಜೀಪು, ಕಾರು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಏನೇನು ಟಾಯ್ಸ್ ಇದ್ದಾವೋ ಟಾಯ್ಸು ಮತ್ತು ವೆಹಿಕಲ್ಸ್ ಟೈಪ್ ಏನೇನು ಇರ್ತಾವೋ ಅದೆಲ್ಲ ಸಿಗುತ್ತೆ. ವಾಕರು, ತೊಟ್ಲೂ ಸಹ ಸಿಗುತ್ತಂತೆ, ಪ್ರತಿಯೊಂದು ಸಿಗುತ್ತೆ. ನೋಡಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ಸರ್. ಅದನ್ನೇ ಇದರಲ್ಲೇ ನೋಡಿ ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಫಸ್ಟ್ ನಾವು ಡಿಸ್ಕೌಂಟ್ ಪ್ರೈಸ್ ಆಗಿರುತ್ತೆ 13,000 ಸಿಗುತ್ತೆ. ನಾನು ಮುಂಚೆ ಅಂದ್ಕೊಂಡಿದ್ದು ರೆಡ್ಡು ಮತ್ತು ಬ್ಲಾಕ್ ಕಾಂಬಿನೇಷನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ರೆಡ್ಡಲ್ಲಿ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಬ್ಲೂ ಜೀಪೇ ತೊಗೊಳ್ತಾ ಇದ್ದೀವಿ. ಇಲ್ಲಿ ಫೈನಲ್ ಮಾಡಿಬಿಟ್ಟು ಇದೇ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ. ಹೇಳು. ನಮ್ಮ ಪುಟ್ಟಾಣಿ ಬೇರೆ ಇವತ್ತು ನನ್ನ ಬರ್ಡೇ ಇದೆ, ಡಿಸ್ಕೌಂಟ್ ಮಾಡಿ ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ. ಇದೇನಿರ್ತದು ಮುಂದಕ್ಕೆ ಹೋಗೋದದು. ನನ್ನ ಕಾಲ ಮೇಲೆ ಹತ್ತಪ್ಪ. ನಾನು ಜೀಪಲ್ಲಿ ಕೂರಿಸಿದ್ರೆ ಮೇ ಬಿ ಅಳ್ತಾನೆ ಸ್ಟಾರ್ಟಿಂಗಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅವನೇನು ಅಳ್ಳಿಲ್ಲ. ಸೊ ಕೂತಿದ್ದ. ದಿನ ಅಷ್ಟು ವರ್ಕ್ ಮಾಡೋದು ನಮಗೂ ಅಷ್ಟು ಗೊತ್ತಿರಲಿಲ್ವಲ್ಲ. ಸೊ ಹಂಗೆ ಕೂರಿಸ್ಬಿಟ್ಟು ಆಟ ಆಡ್ಸೋಣ ಅಂತ ಕೂರಿಸಿದ್ದೀನಿ ಇಲ್ಲಿ. ಆ ಲೈಟಿಂಗ್ಸು ಮತ್ತು ಏನೇನೋ ಮ್ಯೂಸಿಕ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನೋಡಿ ಭಯ ಬೀಳ್ತಾನೆ ಅಂದ್ಕೊಂಡೆ. ಬಟ್ ಏನು ಭಯ ಬೀಳಲಿಲ್ಲ, ಆರಾಮಾಗೆ ಕೂತಿದ್ದ. ಆ ಬಟನ್ಸ್ ಎಲ್ಲ ಒತ್ತೋದು ಎಲ್ಲ ಮಾಡ್ತಾ ಇದ್ದ. ಇದಕ್ಕೆ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದೆ. ಸೊ ನಮ್ಮ ಫೋನಲ್ಲಿ ಯೂಟ್ಯೂಬಲ್ಲಿ ಸಾಂಗ್ ಹಾಕಿದ್ರೆ ಇದರಲ್ಲೂ ಬರುತ್ತೆ. ಅದೆಲ್ಲ ಫೆಸಿಲಿಟಿ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು. ನನಗೆ ಬೇರೆ ಆ ರಿಮೋಟಲ್ಲಿ ವರ್ಕ್ ಮಾಡೋಕ್ಕೆ ಭಯ ಆಗ್ತಾಯಿತ್ತು. ಯಾಕಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಅದರಲ್ಲಿ ಬರೀ ಫ್ರಂಟ್ ಟು ಬ್ಯಾಕ್ ಹೋಗೋದು ಅಷ್ಟೇ ನನಗೆ ಗೊತ್ತಿದ್ದು. ಆಮೇಲೆ ಎಲ್ಲಾದರೂ ಹೋಗಿ ಗುದ್ಕೊಂಬಿಟ್ಟನೋ ಅಂತ ಎಲ್ಲ ಭಯ ಆಗ್ತಾಯಿತ್ತು. ಹಂಗೆ ನಿಧಾನಕ್ಕೆ ಸ್ವಲ್ಪ ಹೊತ್ತಲ್ಲೇ ಆಟ ಆಡಿಸ್ತಾ ಇದ್ದೆ. ಫೈನಲಿ ಜೀಪ್ ತೊಗೊಂಡು ಬ್ಯಾಕ್ ಸೀಟಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ಮನೆಗೆ ಬಂದ್ವಿ. ಮನೇಲಿ ಬಂದಮೇಲೆ ಅವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಜೀಪಲ್ಲಿ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೀವಿ. ಅವನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದ ಎಲ್ಲ.
ಇಲ್ಲಿ ಊರಿಗೆ ಬಂದಾಗಿಂದ ಮನೆಯಲ್ಲೇ ಹಾಲಾಗುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಪಾಪಗೂ ಕುಡಿಸೋಣ ಅಂತ ಕುಡಿಸ್ತಾ ಇದ್ವಿ. ಅವನು ಸ್ವಲ್ಪ ಕುಡಿತಾನೆ. ಸೊ ಇಲ್ಲಿ ಹಾಲೆಲ್ಲ ಕುಡಿದ್ಬಿಟ್ಟು ಮತ್ತೆ ಜೀಪಲ್ಲಿ ಆಟ ಆಡ್ತಾ ಇದ್ದಾನೆ. ಇನ್ನೊಂದು ಫ್ರೆಂಡ್ಸ್, ನನ್ನ ಮಗುಂಗೆ ಗಾಡಿಯಲ್ಲೇ ಹೋಗಲಿ ಬಸ್ಸಲ್ಲೇ ಹೋಗಲಿ ಯಾವುದ್ರಲ್ಲೇ ವೆಹಿಕಲಲ್ಲಿ ಎಲ್ಲೇ ಹೋದ್ರೂ ಅವನಿಗೆ ಸ್ಟಾಪ್ ಮಾಡೋಂಗಿಲ್ಲ. ನಾನ್ ಸ್ಟಾಪ್ ಹೋಗ್ತಾನೆ ಇರಬೇಕು. ಸ್ಟಾಪ್ ಮಾಡಿದ್ರೆ ಜೋರಾಗಿ ಕಿರಿಚ್ಬಿಟ್ಟು ಮುಂದಕ್ಕೆ ಹೋಗ್ರಿ ಅಂತ ಇದು ಮಾಡ್ತಾ ಇರ್ತಾನೆ, ಜೋರಾಗಿ ಕಿರಿಚಾಡ್ತಾನೆ. ಇಲ್ಲಿ ಸಾಯಂಕಾಲ ನಮ್ಮ ಮನೆಯವರು ಪ್ರೈವೇಟ್ ಥಿಯೇಟರಲ್ಲಿ ಪಾಪುದು ಬರ್ಡೇ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟು ಫ್ಯಾಮಿಲಿಯವರೆಲ್ಲ 2 ಕಾರಲ್ಲಿ ಹೋದ್ವಿ ಪಾರ್ಟಿ ಮಾಡೋಕ್ಕೆ ಪಾಪುದು. ಸಂಜೆಯಿಂದ ಮಲಗಿಸೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಮಲಗೇ ಇರಲಿಲ್ಲ. ಅದೇ ಕಾರಲ್ಲಿ ಹೋಗ್ಬೇಕಾದ್ರೆ ಮಲ್ಕೊಂಬಿಟ್ಟ. ನಾವು ಬುಕ್ ಮಾಡಿದ್ದು ಥಿಯೇಟರ್ ಬಂದು ಫ್ಲಿಕ್ಕರ್ ಫ್ಯಾಂಟಸಿ ಪ್ರೈವೇಟ್ ಥಿಯೇಟರು, ಕೆಂಗೇರಿ ಉಪನಗರದಲ್ಲಿದೆ. ಬರ್ತ್ಡೇ ಅಲ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಹಾಕಿದ್ವಲ್ಲ, ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಸ್ಕ್ರೀನಲ್ಲೇ ಹಾಕ್ಕೊಂಡು ಫ್ಯಾಮಿಲಿಯವರೆಲ್ಲ. ಬಾಯ್ ಬಾಯ್ ಫ್ಲೈನ್ ಕಿಸ್. ಊಟಕ್ಕೆ ಔಟ್ಸೈಡ್ ಬಂದಿದ್ವಿ ಫ್ಯಾಮಿಲಿಯವರೆಲ್ಲ. ಸೊ ಇಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಅವ್ರು ಬಾಟ್ಲು ಕೊಟ್ಟಿದ್ರಲ್ಲ, ವಾಟರ್ ಬಾಟ್ಲು, ಸೊ ಅದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ.
ತಾತ ಅಂತ ಏನೇನೋ ಎಲ್ಲ ಮಾತಾಡ್ತಿದ್ದ. ಎಲ್ಲರೂ ನಾನ್ ವೆಜ್ ಊಟ ಮಾಡಿ ವಾಪಸ್ಸು ಮನೆಗೆ ಬಂದ್ವಿ. ನೈಟು ಮೇ ಬಿ 10:30 ಆಯಿತು ನಾವು ಮನೆಗೆ ಬಂದಾಗ. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಪಾಪು ಬರ್ತ್ಡೇ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ತುಂಬ ಜನ ವಿಶ್ ಎಲ್ಲ ಮಾಡಿದ್ರಿ ಅವ್ನ ಬರ್ಡೇಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ವಿಶ್ ಮಾಡಿದ್ರು ಅವ್ರಿಗೆಲ್ಲ. ಅವನ ಬಗ್ಗೆ ಹೇಳಬೇಕು ಅಂದರೆ ಅವನು ಹುಟ್ಟಿದಾಗಿಂದನೂ ಅಷ್ಟೇ ನನಗಂತೂ ಯಾವುದೇ ವಿಚಾರದಲ್ಲಾಗಲಿ ಅವನು ಯಾವತ್ತೂ ರೋಸಿಲ್ಲ. ಯಾವುದೇ ಒಂದು ಸ್ನಾನ ಮಾಡಿಸೋದ್ರಲ್ಲೇ ಆಗಲಿ ನಾನು ಅವನಿಗೆ 1 ಮಂತಿಂದನೂ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾಡಿಸ್ಕೊತಿದ್ದ. ಒಂಚೂರು ಅಳ್ತಿರ್ಲಿಲ್ಲ. ಒಂದು ಕ್ರೀಮ್ ಹಚ್ಚಿಸ್ಕೊಳ್ಳುವಾಗೂ ಅಷ್ಟೇ ಒಂಚೂರು ಯಾವುದ್ರಲ್ಲೂ ಅವನು ತೊಂದರೆ ಕೊಡಲಿಲ್ಲ. ಒಂದು 2 ಮಂತ್ಸ್ ಏನೋ ನೈಟೆಲ್ಲ ಎದ್ದು ಇರ್ತಿದ್ದ ಅಷ್ಟೇ. 2 ಮಂತ್ಸ್ ತುಂಬಿ 3 ಮಂತ್ಸ್ ಬೀಳ್ತಿದ್ದಂಗೆ ನೈಟ್ ಮಲಿಕೊಂಡ್ರೆ ಇನ್ನು ಬೆಳಗ್ಗೆನೇ ಎದ್ದೇಳ್ತಿದ್ದಿದ್ದು. ಯಾವುದ್ರಲ್ಲೇ ಆಗಲಿ ಒಂದು ಚೂರು ಏನೂ ಪ್ರಾಬ್ಲಮ್ ಮಾಡಲಿಲ್ಲ. ಹಂಗೆ ಚೆನ್ನಾಗಿ ಬೆಳ್ಕೊಂಬಂದ. ಅದು ಅಲ್ಲದೆ ಅಮ್ಮ ಮನೆಗೆ ಬೇರೆ ಇದ್ವಲ್ಲ, ಅವ್ನು ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಅಷ್ಟು ಬೇಗ 1 ಇಯರ್ ಕಳೆದೋಯ್ತಾ ಅಂತ ಅನಿಸ್ತೈತೆ. ಇನ್ನೂ ಅವನು ಹುಟ್ಟಿ ಒಂದು 4-5 ಮಂತ್ಸ್ ಆಗೈತೇನೋ ಅನಿಸ್ತೈತೆ. ಆಲೇ 1 ಇಯರ್ ತುಂಬಿಡ್ತು. ನಮಗಂತೂ ನಂಬೋಕ್ಕೆ ಆಗ್ತಾಯಿಲ್ಲ ಎಷ್ಟು ಬೇಗ ನಮ್ಮ 1 ಇಯರ್ ಮುಗೀತಲ್ಲಪ್ಪ ಅಂತ. ಆದರೂ ನಮ್ಮ ಪಾಪುನ ಅಪ್ರಿಷಿಯೇಟ್ ಮಾಡಬೇಕು. ಯಾವುದೇ ಒಂದು ವಿಚಾರದಲ್ಲೇ ಆಗಲಿ ಅವನು ನನಗೆ ಯಾವುದ್ರಲ್ಲೂ ತೊಂದರೆ ಕೊಡಲಿಲ್ಲ. ಹಂಗೆ ಚೆನ್ನಾಗಿ ಬೆಳ್ಕೊಂಬಂದ. ನಾನು ತುಂಬ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಮಗುನ ಪಡೆದಿರೋದಕ್ಕೆ. ನಿಜ ಅಷ್ಟು ಸಪೋರ್ಟಿವ್ ಆಗಿರ್ತಾನೆ ಯಾವುದ್ರಲ್ಲೇ ಆಗಲಿ. ಅವನು ಗೊತ್ತಿಲ್ಲದವ್ರನ್ನೂ ಅವನೇ ಸ್ಮೈಲ್ ಮಾಡಿಬಿಟ್ಟು ಎಲ್ಲ ಹೆಂಗೆ ಪರಿಚಯ ಮಾಡ್ಕೊತಾನೆ ಗೊತ್ತಾ. ಒಂಥರ ಅವ್ನ ಸುತ್ತಮುತ್ತ ಇರೋರ್ನೆಲ್ಲ ಥರ ಹ್ಯಾಪಿ ಮೈಂಡ್ ಇದ್ದಾಗ ಥರ ಇದು ಮಾಡ್ತಾನೆ. ಅದಂತೂ ನನಗೆ ತುಂಬ ಖುಷಿ ಆಗ್ತೈತೆ. ಅವನ ಜೊತೆ ಕಳೆಯೋ ಪ್ರತಿಯೊಂದು ಮೂಮೆಂಟು ತುಂಬ ಹ್ಯಾಪಿ, ತುಂಬ ಸಂತೋಷವಾಗಿ ಕಳೆಯಂಗೆ ಅನಿಸುತ್ತೆ. ಯಾವತ್ತೂ ಕೆಲವ್ರು ಹೇಳ್ತಾರಲ್ಲ, ಪಾಪು ಆದಾಗಿಂದ ನನಗಂತೂ ಏನು ಇದು ಮಾಡೋಕ್ಕೂ ಇದೇ ಇಲ್ಲ, ಭಾಳ ರೋಸ್ತಾರೆ ಮಕ್ಕಳು ಅಂತ ಎಲ್ಲ. ನನಗೆ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ. ಇವಾಗ ಸ್ವಲ್ಪ ತೀಟೆ ಮಾಡ್ತಾನೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗಿನ ಮಕ್ಕಳೆಲ್ಲ ತೀಟೆ ಮಾಡ್ತಾರಲ್ಲ, ಸೊ ಏನು ಮಾಡೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ಪಾಪುಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪಾಪು ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇಲ್ಲದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.